ಎಲ್ಲರಿಗೂ ಸಿಗಲಿ ಆ ಮೀಸಲಾತಿ ಅನ್ನುವಂಥದ್ದು. ಅದೆಲ್ಲ ಬೇರೆ ವಿಷಯ. ಇವತ್ತು ಮೀಸಲಾತಿ ಅನ್ನುವಂಥದ್ದು ಎಲ್ಲರಿಗೂ ಉದ್ಯೋಗ ಕೊಡ್ತದೆ, ಆಯಾ ಸಮುದಾಯಕ್ಕೆ ಸಂಬಂಧಿಸಿದ್ದು ಎಲ್ಲ ಜಾತಿಗಳಿಗೆ ಒಂದು ಎದ್ದು ನಿಲ್ಲೋದಕ್ಕೆ ಆಶ್ರಯ ಆಗ್ತದೆ ಅನ್ನುವಂಥದ್ದು ಕೆಲವು ಹಂತದವರೆಗೆ ಸರಿ. ಅದಾದ ನಂತರದಲ್ಲೇ ಭಾಳ ಕಷ್ಟದ ಕೆಲಸ. ಮೀಸಲಾತಿ ಒಂದರಿಂದ ಇಡೀ ನಮ್ಮ ದೇಶದ ನಮ್ಮ ಸಮುದಾಯಗಳ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. ಮತ್ತು ಈ ಮೀಸಲಾತಿಯನ್ನು ಹೊಡೆಯುವ ಸಲುವಾಗಿಯೇ ನಮ್ಮಲ್ಲಿ ಓಪನ್ ಮಾರ್ಕೆಟ್ ಮಾಡಿದರು ನಮ್ಮ ಮಹಾಶಯರು ಅನ್ನುವಂಥದ್ದು. ಓಪನ್ ಮಾರ್ಕೆಟ್ ಗೊತ್ತಲ್ಲ, ಖಾಸಗೀಕರಣ, ಉದಾರೀಕರಣ, ನಾವು ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀವಿ. ಅಲ್ಲೇ ಕಾಂಪಿಟೇಷನ್ಗೆ ಮುಖ್ಯ ಅದಪ್ಪ, ಉಳಿದಕ್ಕೆ ಏನಿಲ್ಲ ಅನ್ನುವಂಥ ಒಂದು ನೆಪ ಇಟ್ಕೊಂಡ ಕಾಂಪಿಟೇಷನ್ ಹೆಸರಲ್ಲಿ ಅದನ್ನು ತುಳಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಾವು ಎಷ್ಟು ಹೇಳ್ತೀವಿ, ಪ್ರತಿಯೊಂದು ಸರ್ಕಾರ ಮಾತಾಡ್ತದೆ, ಇಲ್ಲ ಈ ಪ್ರೈವೇಟ್ದವರಲ್ಲಿ ನಾವು ರಿಸರ್ವೇಷನ್ ತರ್ತೀವಿ ಮಾಡ್ತೀವಿ ಅಂತೇಳಿ ಇದ್ದ ಸರ್ಕಾರಿ ನೌಕರಿಗಳಲ್ಲಿ ಸರಿಯಾಗಿ ಮೀಸಲಾತಿ ಕೊಡ್ತಾ ಇಲ್ಲ, ಅಲ್ಲೇ ಗಾಯಬ್ ಮಾಡುವಂಥದ್ದನ್ನು ನೋಡ್ತಾ ಇದ್ವಿ. ಅನೇಕ ಯೂನಿವರ್ಸಿಟಿಗಳಲ್ಲಿ, ಅನೇಕ ಸರ್ಕಾರಿ ಒಂದು ಏನಪ್ಪ ಅಂದ್ರೆ ಇಲಾಖೆಗಳಲ್ಲಿ ಸಹಿತ ಇವತ್ತಿಗೂ ನಾವು ಎಷ್ಟು ಪ್ರಮಾಣದಲ್ಲಿ SC ST OBC ಗಳಿಗೆ ಮೀಸಲಾತಿ ಕೊಡಬೇಕಾಯಿತು ಆ ಪ್ರಮಾಣದಲ್ಲಿ ನಾವು ಕೊಟ್ಟಿಲ್ಲ ಅನ್ನೋ ಸಹಿತ ಈಗ ಎಷ್ಟೋ ಜಗ ಜಾಹೀರಾಗಂಥ ವಿಷಯ ಅದ. ಈಗೇನೋ ಒಂದಿಷ್ಟು ಇವು 4 ವಿಭಾಗ ಮಾಡಿರಿ ನಮಗೆ ಅಂತೇಳಿ ನಮ್ಮ ದಲಿತ ಸಮುದಾಯದಲ್ಲಿ ಅಥವಾ SC ಸಮುದಾಯದ ಜನ ಕೇಳ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಎಷ್ಟು ಸಿಗ್ತದೆ, ಒಂದಿಷ್ಟು ಕೆಲವು ಪ್ರತಿಭಾವಂತರಿಗೆ ಆದರೂ ನಮ್ಗೆ ಅನುಕೂಲ ಆಗ್ತದೆ ಮೀಸಲಾತಿಯಿಂದ ಅಂತೇಳಿ. ಇವತ್ತು ಒಂದು ಕಾಲಕ್ಕೆ